ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವಾದ ಕ್ಲಾಸ್. ಚಲನೆಯ ಪಾಠದ ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 22ನೇ ಪ್ರಶ್ನೆ, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳಿಗಿರುವ ವ್ಯತ್ಯಾಸ ತಿಳಿಸಿ. ಇವೆರಡು ಕೇಳಲಿಕ್ಕೆ ಬಹಳ ಸಿಮಿಲರ್ ಅಂತ ಅನಿಸ್ತವೆ, ಆದ್ರೆ ಬಹಳ ಸೂಕ್ಷ್ಮವಾದಂತಹ ಡಿಫರೆನ್ಸ್ ಇದೆ. ಅದನ್ನ ನಾವೀಗ ನೋಡ್ತಾ ಹೋಗೋಣ. ಚಲಿಸಿದ ದೂರ ಮತ್ತೆ ಸ್ಥಾನ ಪಲ್ಲಟ. ಚಲಿಸಿದ ದೂರ ಅನ್ನುವಂಥದ್ದು ಪರಿಮಾಣ ಮಾತ್ರವನ್ನ ಹೊಂದಿರ್ತದೆ. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಮ್ಯಾಜಿನ್ ಮಾಡ್ರಿ, ಮತ್ತೆ ಇದು ನಿಮ್ಮ ಮನೆ ಇದೆ. ಮನೆಯಿಂದ ನೀವು ಎಲ್ಲಿ ಹೋಗ್ತಿದ್ದೀರಿ? ಮನೆ ಹತ್ರ ಹೊಳೆ ಇದೆಯಾ? ಓಕೆ, ಹೊಳೆ ಇಲ್ಲ. ನಾನು ಸಿಟಿಯಲ್ಲಿ ಬೆಳೆದಿರೋದು ಅಂದ್ರೆ ಕೆರೆ ಅದು ಇರುತ್ತಲ್ಲ, ಅಲ್ಲಿ ಇಟ್ಕೊಳ್ಳಿ. ಪಾರ್ಕ್ ಅಲ್ಲಿ ಕೆರೆ ಇರ್ಬೋದಲ್ಲ ಅಲ್ಲಿ. ಅದಾದ್ಮೇಲೆ ಮುಂದೆ ಅಲ್ಲಿಂದ retaking this question. Retaking question number 20. Hello everyone, welcome to Sanmarga class. ಚಲನೆ ಪಾಠದ ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 22, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳಿಗಿರುವ ವ್ಯತ್ಯಾಸ ತಿಳಿಸಿ. ಚಲಿಸಿದ ದೂರ ಮತ್ತೆ ಸ್ಥಾನ ಪಲ್ಲಟ ಏನಿದೆ ಇಲ್ಲಿ ಯಾವ ತರ ಬರುತ್ತೆ? ಒಂದು O ಅನ್ನುವಂತಹ ಬಿಂದು ಇದೆ, ಇಲ್ಲಿ ಎ ಅನ್ನುವಂತಹ ಬಿಂದು, ಸರಿನಾ? ಈ ವ್ಯಕ್ತಿ, ನೀವೇ ಆ ವ್ಯಕ್ತಿ. ಅವ್ರು ಯಾರು? ನೀವೇ. ನೀವು ಇಲ್ಲಿಂದ ಟನ್ 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 ಅಂತ ಹೊರಟಿ ಈ ಪಾಯಿಂಟ್ ಅನ್ನ ಮುಟ್ಟಿದ್ರಿ, ಸರಿನಾ? ಅಯ್ಯೋ, ಇಲ್ಲಾಗಿರ್ಲಿಲ್ಲ, ದಾರಿ ತಪ್ಪು ಬಂದೆ ಅಂತ ಮತ್ತೆ ಟಕ್ 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 ಅಂತ ವಾಪಸ್ ಹೋಗಿ ಇಲ್ಲಿವರೆಗೆ ಬಂದ್ರಿ. ಈ ಪಾಯಿಂಟ್ ಅನ್ನ ಬಿ ಅಂತ ಇಟ್ಕೊಳ್ಳೋಣ. ಸರಿ, ಈಗ ಓದಿಂದ ಎ ವರೆಗೆ ಒಟ್ಟು ದೂರ ಎಷ್ಟು? 500 ಮೀಟರ್. ಇಲ್ಲಿಂದ ಇಲ್ಲಿಗೆ ಎ ಇಂದ ಬಿಗೆ 200 ಮೀಟರ್, ಬಿ ಇಂದ ಹೋಗಿ 300 ಮೀಟರ್ ಆಗುತ್ತೆ. ಸರಿ, ಈಗ ಯಾವ ತರ ಅಂದ್ರೆ ಇಲ್ಲಿ ಸ್ಥಾನ ಪಲ್ಲಟ ಮತ್ತೆ ಚಲಿಸಿದ ದೂರವನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ನೀವು ಓದಿಂದ ಟನ್ 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 ಅಂತ ಎ ವರೆಗೆ ಹೋದ್ರಿ, 500 ಮೀಟರ್ ಅನ್ನ ಹೋದ್ರಿ, ಮತ್ತೆ ಅಯ್ಯೋ ದಾರಿ ತಪ್ಪದೆ ಅಂತ ಎ ಇಂದ ಮತ್ತೆ ಟಕ್ 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 ಅಂತ ಬಿ ವರೆಗೆ ಬಂದ್ರಿ. ಬಿ ವರೆಗೆ ಬಂದ್ ನಿಂತ್ಕೊಂಡಿದ್ದೀರಿ. ಹಾಗಿದ್ರೆ ಈಗ ನೀವು ಚಲಿಸಿದ ಒಟ್ಟು ದೂರ ಎಷ್ಟು? ಚಲಿಸಿದ ಒಟ್ಟು ದೂರ ಫಸ್ಟ್ 500 ಮೀಟರ್ ಮುಂದೆ ಹೋದ್ರಿ, 200 ಮೀಟರ್ ಹಿಂದೆ ಬಂದ್ರಿ, 700 ಮೀಟರ್ ಆಯ್ತು. ಅದು ಚಲಿಸಿದ ದೂರ. ಹಾಗಿದ್ರೆ ಸ್ಥಾನ ಪಲ್ಲಟ ಏನಾಯ್ತು? ಸ್ಥಾನ ಪಲ್ಲಟ ಅಂದ್ರೆ ಏನು? ಆರಂಭಿಕ ಬಿಂದು ಮತ್ತೆ ಅಂತ್ಯ ಬಿಂದುವಿನ ನಡುವಿನ ಕನಿಷ್ಠ ದೂರ. ಈಗ ಆರಂಭಿಕ ಬಿಂದು O, ಅಂತ್ಯ ಬಿಂದು ಯಾವುದು? ಬಿ. ಇವೆರಡರ ನಡುವಿನ ಕನಿಷ್ಠ ದೂರ ಎಷ್ಟಿದೆ? 300 ಮೀಟರ್ ಇದೆಯಾ? ಹಾಗಾದ್ರೆ ನಮ್ಮ ಸ್ಥಾನ ಪಲ್ಲಟ ಏನು? 300 ಮೀಟರ್. ಈ ರೀತಿ ಚಲಿಸಿದ ದೂರ ಮತ್ತೆ ಸ್ಥಾನ ಪಲ್ಲಟದ ನಡುವೆ ವ್ಯತ್ಯಾಸ ಇರುತ್ತೆ. ಚಲಿಸಿದ ದೂರ ನಮ್ಗೆ ಪರಿಮಾಣವನ್ನ ಮಾತ್ರ ಹೇಳುತ್ತೆ. ನೀವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ರಿ, ಹಿಂದ್ ಹೋಗ್ರಿ, ಮುಂದ್ ಹೋಗ್ರಿ, ಅಕ್ಕ ಹೋಗ್ರಿ, ಪಕ್ಕ ಹೋಗ್ರಿ, ಸಂಬಂಧ ಇಲ್ಲ. ನೀವು ಎಷ್ಟು ದೂರ ಚಲಿಸಿದಿರಿ ಕೇಳ್ರಿ, ನಾನು ಹೇಳ್ತೀನಿ. ಅದು ಚಲಿಸಿದ ದೂರ, ಪರಿಮಾಣ ಮಾತ್ರ. ಸ್ಥಾನ ಪಲ್ಲಟ ಹಂಗಿಲ್ಲ. ನಾನಿಷ್ಟು ದೂರ ಚಲಿಸಿದ್ದೀನಿ, ಯಾವ ದಿಕ್ಕಲ್ಲಿ ಹೋಗಿದ್ದೀರಿ ಅಂತ ಹೇಳ್ರಿ, ನಿಮ್ ಸ್ಥಾನ ಪಲ್ಲಟ ನಾನು ಹೇಳ್ತೀನಿ. ಹಾಗಾಗಿ ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿದೆ. ಚಲಿಸಿದ ದೂರ ಕಾಯ ಚಲಿಸಿದ ಒಟ್ಟು ದೂರವಾಗಿರ್ತದೆ. ಸ್ಥಾನ ಪಲ್ಲಟ ಅಂದ್ರೆ ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ಕನಿಷ್ಠ ಅಂತರವಾಗಿರುತ್ತೆ. ಚಲಿಸಿದ ದೂರ ಅದಿಶ ಪರಿಮಾಣ, ಇದಕ್ಕೆ ದಿಕ್ಕಿಲ್ಲ. ಸ್ಥಾನ ಪಲ್ಲಟ ಸದಿಶ, ಇದಕ್ಕೆ ದಿಕ್ಕು ಪರಿಮಾಣ ಎರಡೂ ಇದೆ. ಥ್ಯಾಂಕ್ ಯು.